Are you excited? और विंग्स के ऊपर 4 खिड़कियां, इन्हें विकास संकेतों से पहचाना जा सकता है। ಇದು 24ಕ್ಕೆ ನೋಡಿ ಹೇಗಿದೆ, ಇಷ್ಟು ದಪ್ಪ ಇದೆ ಕಾಯಿ. 4 ವರ್ಷ ಆಗಿದ್ದು ಮದುವೆ ಆಗಿ. ಏರ್ಪೋರ್ಟ್ ಔಟ್ಫಿಟ್ ಹೇಗಿದೆ ಅದು? How are you excited? Yes. Full excited ಅಂದ್ರೆ. ಬಾಯ್ ಮಮ್ಮಿ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿನ ಆದಮೇಲೆ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗ್ ಸ್ಪೆಷಲ್ ಏನು ಅಂದರೆ, ನಾವು ನಮ್ಮ 4th ಆ್ಯನಿವರ್ಸರಿಗೆ ಅಂಡಮಾನ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ಚೆಕ್ಕಿಂಗ್ ಮುಗೀತು, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫುಲ್ಲು ಹೊಟ್ಟೆ ಹಸಿತಿದೆ ಅಂತ ರೋಲ್ ತಗೊಂಡ. ಆರ್ ಯು ಎಕ್ಸೈಟೆಡ್? ಎಲ್ಲ ಮುಗೀತು. ಸೊ ವಿ ಆರ್ ಗೋಯಿಂಗ್ ನೌ. ಜಿಂಗು ಚಿಕ್ಕ ಎಲ್ಲೋ ಇದೆ ನಮ್ಮ ಫ್ಲೈಟು. ಮೋಸ್ಟ್ಲಿ ಅದೇ ಅನಿಸುತ್ತೆ ನಮ್ಮ ಫ್ಲೈಟ್. ಸೊ ಇನ್ನು ಎಲ್ಲ ಬರ್ತಿದ್ದಾರೆ, ನಾವೇ ಬೇಗ ಬಂದಿದ್ದು. ಸೊ ವಿ ಬೋತ್ ಆರ್ ಎಕ್ಸೈಟೆಡ್. ಆ್ಯಂಡ್ ಇವಾಗ ನಾನು ನಿದ್ದೆ ಅಂತೂ ಮಾಡಲ್ಲ, ದದ್ದು ಪಕ್ಕ ನಿದ್ದೆ ಮಾಡ್ತಾನೆ ಆ್ಯಂಡ್ ಮೂವಿ ಆದರೂ ನೋಡ್ಕೊಂಡು ಕೂತಿರ್ತಾನೆ. और विंग्स के ऊपर 4 खिड़कियां, इन्हें विकास संकेतों से पहचाना जा सकता है। ಮೀಲ್ ಬಂತು ನಂದು. ಸೊ ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು, ಸಕ್ಕತ್ತಾಗಿತ್ತು, ಎಮ್ಮೆ ಆಗಿತ್ತು. ಆ್ಯಂಡ್ ಆ ವ್ಯೂ ಜೊತೆ ತಿನ್ಕೊಂಡು ಕೂತಿದ್ದಂತೂ ಲೈಕ್ ಸೂಪರಾಗಿತ್ತು. ದದ್ದು ಮೂವಿ ನೋಡ್ತಿದ್ದಾನೆ, ನಾನು ವಿಡಿಯೋ ಮಾಡಿದ್ದು ಅವನಿಗೆ ಗೊತ್ತಾಗ್ತಿಲ್ಲ, ಅಷ್ಟು ಇಂಟ್ರೆಸ್ಟಲ್ಲಿ ಮೂವಿ ನೋಡ್ಕೊಂಡು ಕೂತಿದ್ದಾನೆ. ದದ್ದು ಏನೋ ಹೇಳ್ತಿದ್ದಾನೆ, ಹೆಂಗದು ಲ್ಯಾಂಡಿಂಗ್ ವಿಡಿಯೋನ. ಪೋರ್ಟ್ ಬ್ಲೇರ್ ಬಂದು ರೀಚ್ ಆಗಿದ್ದೀವಿ. ಜಸ್ಟ್ ಇವಾಗ ರೂಮ್ಗೆ ಚೆಕ್ ಇನ್ ಆಗಿದ್ದೀವಿ. ಟಯರ್ಡ್ ಆಗಿದ್ದೀವಿ ಸ್ವಲ್ಪ. ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಏರ್ಪೋರ್ಟ್ಗೆ ಹೋಗಬೇಕು ಅಂತ ಬೆಳಗ್ಗೆ 6 o'clock ಇದ್ನಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡು. ಊಟ ಆಗಿದೆ, ಫ್ಲೈಟಲ್ಲೇ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡೋದು ಅಂದರೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೋಡೋಣ. ಸೊ ದಿಸ್ ಈಸ್ ದಿ ರೂಮ್ ಪೋರ್ಟ್ ಬ್ಲೇರಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ವದದ್ದು. 1 day ಸ್ಟೇ ಅಲ್ಲ, ಸೊ ಇಟ್ಸ್ ವರ್ತ್. 1 day ಇನ್ 3 daysಗೆ ಫುಲ್ಲು ಲೈಕ್ 5 star ಇರೋದ್ರಿಂದ ಇವತ್ತು 1 ದಿನ ಇಲ್ಲಿ ಸ್ಟೇ. ಆ್ಯಂಡ್ ಇವಾಗೂ ಕೂಡ ರೂಮಲ್ಲಿ ಇರಲ್ಲ, ಹೊರಗಡೆ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ಜಸ್ಟ್ ಇದು. ಸೊ ಇವಾಗ ರೆಡಿ ಆಗಿಬಿಟ್ಟು ಸೆಲ್ಯುಲರ್ ಜೈಲ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟುದ್ದ ಕೂದಲು ಬೆಳೆಸಿದ್ದೆ, ಸುಮ್ಮನೆ ಶಾರ್ಟಾಗಿ ಹೆಡ್ಜ್ ಕಟ್ ಮಾಡಿಸೋಣ ಅಂತ ಹೋಗಿ ಹಿಂಗೆ ಹೋಗಿದೆ ನೋಡಿ. ಚೆನ್ನಾಗೇ ಇದೆ, ಬಟ್ ನನಗೆ ಲಾಂಗ್ ಹೇರ್ ಅಂದರೆ ಇಷ್ಟ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಸೆಲ್ಯುಲಾರ್ ಜೈಲ್. ಸೊ ಜೈಲು 4 o'clockಗೆ ಕ್ಲೋಸು. ಓಕೆ, ಅಂಡಮಾನ್ ನೀರು ಎಷ್ಟು ಏನೋ ಇಷ್ಟು ದಪ್ಪ ಇದೆ, ನೀರು ಜಾಸ್ತಿ ಇದೆ ಅನಿಸುತ್ತೆ. ಇಷ್ಟು ದಪ್ಪ ಇದೆ ಕಾಯಿ. ಏನಿಲ್ಲ ಅದ್ರಲ್ಲಿ. ಸೊ ಈವ್ನಿಂಗ್ ಇವಾಗ 5 o'clock ಆಗಿದೆ. 5 o'clock ಒಳಗೆ 7 o'clock ಥರ ಇದೆ, 6:37 ಥರ. ಇವಾಗ ಸೆಲ್ಯುಲರ್ ಜೈಲು ಲೈಟ್ ಶೋಗೆ ಬಂದಿದ್ದೀವಿ.
ಅಲ್ಲಿಂದ ಅದೇ ಲೈಟ್ ಶೋಗೆ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು 5:24 ನೋಡಿ ಹೇಗಿದೆ. ಲೈಟ್ ಶೋ ನೋಡೋಕೆ ಬಂದಿದ್ದಾರೆ ನಮ್ಮ ಅರವಿಂದ್ ಅವರು. ಏನು ಹೇಳ್ತೀರಾ? ಏನಿಲ್ಲ, ಹಿಸ್ಟಾರಿಕಲ್ ಪ್ಲೇಸ್. ಲಚ್ಚಿ ನಮಗೂ ಏನು ಕ್ಲೂ ಇಲ್ಲ. ಚೆನ್ನಾಗಿರುತ್ತೆ ಇನ್ಫಾರ್ಮೇಷನು ಎಲ್ಲ ಸೂಪರ್ ಆಗಿರ್ತದೆ. ಎಲ್ಲ ಜೈಲ್ ಲೈಟ್ ಶೋ ಮುಗಿಸ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೆಲ್ಯುಲರ್ ಜೈಲ್ ಲೈಟ್ ಶೋ ನೋಡಿಕೊಂಡು ಬಂದು ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ. ಎಂತೂ ಟಯರ್ಡ್ ಆಗಿದ್ದೀವಿ ಅಂತ ಗೊತ್ತಿಲ್ಲ. ಮೇ ಬಿ ಮಾರ್ನಿಂಗಿಂದ ಜರ್ನಿ ಮಾಡಿ ಸ್ವಲ್ಪ ಟಯರ್ಡ್ ಆಗಿದ್ದೀವಿ. ಇವಾಗ ಟೈಮ್ ಎಷ್ಟು? ಟೈಮ್ ಇವಾಗ 7 o'clock ಆಗಿದೆ. ನೋಡಿದ್ರೆ ಇಲ್ಲಿ ಒಂದು 8 o'clock ಇಲ್ಲ ಅಂದರೆ 8 ಅಲ್ಲ, ನೈಟ್ 10 o'clock ಏನೋ ಅನಿಸ್ತಿದೆ, ಆ ಥರ ಇದೆ. ಇವಾಗ ಫುಡ್ ಆರ್ಡ್ರ್ ಮಾಡಿದ್ದೀವಿ ಹೊರಗಡೆಯಿಂದ. ಆ್ಯಂಡ್ ಮಾರ್ನಿಂಗ್ 6:30ಗೆ ಬಿಡಬೇಕು. ಬಿಕಾಸ್ ನಮಗೆ ಫೆರಿ ಇರೋದು 8:30ಗೆ. ಅಲ್ಲಿ 45 minutes ಮುಂಚೆನೇ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬೇಗ ಮಲಗಿ ಬೇಗ ಎದ್ದೇಳಬೇಕು. ನೋಡೋಣ ಹೇಗಿರುತ್ತೆ. ಮೇ ಬಿ ನಾಳೆ ನಾಡಿದ್ದೆಲ್ಲ ಫುಲ್ಲು ರಿಲ್ಯಾಕ್ಸ್. ದದ್ದು, ಹೌ ವಾಸ್ ದಿ ಸೆಲ್ಯುಲರ್ ಜೈಲ್ ಲೈಟ್ ಶೋ? It was good. Historical place. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 2 ಇನ್ ಅಂಡಮಾನ್. ಇವತ್ತೆಲ್ಲಿ ಹೋಗ್ತಿದ್ದೀವಿ ಅಂದರೆ ಹ್ಯಾವ್ಲಾಕ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೆರಿಲಿ ಮಾರ್ನಿಂಗ್ 8:30 ಇರೋದು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 7. ತುಂಬಾ ಹ್ಯುಮಿಡಿಟಿ ಹೀಟಾಗಿ ಹೋಗ್ಬಿಟ್ಟಿದೆ ಅಪ್ಪ. ಸೊ ಫೆರಿ ಹತ್ರ ರೀಚ್ ಆಗಿದ್ದೀವಿ ಇವಾಗ. ಅಲ್ಲೊಂದು ಶಿಪ್ ನಿಂತಿತ್ತು. ಆ ಶಿಪ್ ಮೇಲೆ ನನ್ನ ನೇಮ್ ಇತ್ತು, ಸಿಂಧು ಅಂತ. ಅದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗೋಯ್ತು. ಸೊ ಎಲ್ಲ ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಇವಾಗ ಎಂಟರ್ ಆಗ್ತಾ ಇದ್ದೀವಿ ಫೆರಿ ಒಳಗಡೆ. ಸೊ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಫೆರಿ ಒಳಗಡೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಏನು ಅಂತ. ಆ್ಯಂಡ್ ಅದು ನನಗೆ ವಿಂಡೋ ಸೀಟ್ ಸಿಕ್ಕಿತ್ತಲ್ವ, ತುಂಬಾ ಖುಷಿ ಆಯಿತು. ಸ್ಟಾರ್ಟ್ ಆಯಿತು. ಆಗಿದೆ ಅಂತ ಅನಿಸ್ತಾನೆ ಇಲ್ಲ. ಇದು ಹೋಗ್ತಿದ್ದೀವಿ ನಾವು, ಬಟ್ ಹೋಗ್ತಾ ಇದ್ದೀವಿ ಅಂತ ಫೀಲೇ ಆಗ್ತಿದೆ. ನೋಡಿ ಫುಲ್ ಬೋಟ್ ಶೇಕ್. ಇವಾಗ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಹೋಟೆಲ್ಗೆ ಹೋಗಬೇಕು. ಫೆರಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ಒಂದು ಮೂಮೆಂಟಲ್ಲಿ ಫುಲ್ ಬೋಟ್ ಎಲ್ಲ ಶೇಕ್ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು. ಹೆಂಗಿದೆಯಾ ಗೊತ್ತಾಗೋದು. ರೂಮ್ ಹತ್ರ ಬಂದು ಇವಾಗ ಚೆಕ್-ಇನ್ ಆಗ್ತಾ ಇದೆ. You can keep it here. Thank you, sir. Thank you. Where's your suitcase luggage? The luggage is there. Oh. ವೆಲ್ಕಮ್ ಡ್ರಿಂಕ್. ಸೊ ದದ್ದು ಆ್ಯಕ್ಚುಲಿ ಸೀಶೆಲ್ ಸೆಲೆಕ್ಟ್ ಮಾಡಿದ್ದ. ಬಟ್ ಅದು ಪ್ರೈಸ್ ಹೈ ಆಗ್ತಾನೆ ಇತ್ತು. ಇನ್ನೊಂದು ಅದು ಕೋರಲ್ ಅಲ್ಲ, ಕೋರಲ್ಲು ಸೀಶೆಲ್ ಇವೆರಡು ಲಿಸ್ಟಲ್ಲಿ ಇಟ್ಕೊಂಡು
ಅವನು ಕೋರಲ್ ಬುಕ್ ಮಾಡ್ತಿದ್ದ, ನಾನು ಸರ್ಪ್ರೈಸ್ ಆಗಿ ದದ್ದುಗೆ ಸೀಶೆಲ್ ಬುಕ್ ಮಾಡಿದೆ. ಆರ್ ಯು ಹ್ಯಾಪಿ? ಸೊ ಇವತ್ತು ನಮ್ಮ ಸ್ಟೇ ಬಂದ್ಬಿಟ್ಟು ಸೀಶೆಲಲ್ಲಿ. ಚೆನ್ನಾಗಿದೆ. ಬೇಗನೆ ಬಂದಿದ್ವಿ, 10 o'clock ಆಲ್ರೆಡಿ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ನಾವು ಬೇಗನೆ ಬಂದಿರೋದ್ರಿಂದ. ಹಾಗೆ ಒಂದು ರೌಂಡ್ ಹೋಟೆಲ್ನ ರೌಂಡ್ ಆಗ್ತಾ ಇದ್ದೀವಿ. ಇದು ಹ್ಯಾಪಿ ಅಡ್ವಾನ್ಸ್ ಆ್ಯನಿವರ್ಸರಿ. ಥ್ಯಾಂಕ್ ಯು. 4 ವರ್ಷ ಆಗಿದ್ದು ಮದುವೆ ಆಗಿ. ಏನು ಮಾಡೋಣ. ಆದರೂ ಹಂಗೆ ಚಳಿ ಥರ ಆಡ್ತಾರೆ. ನಾವು ಸ್ಟೇ ಆಗಿರೋ ಹೋಟೆಲಲ್ಲಿ ಪ್ರೈವೇಟ್ ಬೀಚ್. ಎಷ್ಟು ಪೀಸ್ಫುಲ್ ಆಗಿದೆ, ಎಷ್ಟು ಸಖತ್ತಾಗಿದೆ. ಫುಲ್ ಆಫ್ ಬ್ಲೂ. ಸ್ವಿಮ್ಮಿಂಗ್ ಪೂಲ್ ಇದೆ. ಇಷ್ಟು ದೊಡ್ಡ ಬೀಚ್ ಇಟ್ಕೊಂಡು ಯಾರು ತಾನೇ ಪೂಲಲ್ಲಿ ಬೀಳ್ತಾರೆ? ಹಾಗೆ ಆಡ್ತೀವಿ ಅಂದ್ಕೊಳ್ಳಿ, ಬಟ್ ಸ್ಟಿಲ್ ಇಷ್ಟು ಗ್ರೀನರಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲು, ಇಲ್ಲಿ ಬೀಚ್. ಒಂದು ರೌಂಡ್ ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ರೂಮ್ಗಳೆಲ್ಲ ಈ ಥರ ಅದು ಚೆನ್ನಾಗಿದೆ. ಅಂಡಮಾನ್ ಬಂದವರು ಯು ಕ್ಯಾನ್ ಟ್ರೈ ಸೀಶೆಲ್ ಹೋಟೆಲ್, ಸೀಶೆಲ್ ರೆಸಾರ್ಟ್ ಸ್ಪಾ. ಫೈನಲಿ ರೀಚ್ ಆಗಿದ್ದೀವಿ ರೂಮ್ನ ಸೀಶೆಲಲ್ಲಿ. ಸೊ ಇವಾಗ ಜಸ್ಟ್ ಒಳಗಡೆ ಚೆಕ್ ಇನ್ ಅದು ರೂಮ್ ಒಳಗಡೆ. ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಸಾಕಾಗಿದೆ. ಬಟ್ ಹ್ಯುಮಿಡಿಟಿ ಅಲ್ವಾ, ಅಲ್ಲಿದ್ದು ಬ್ಯಾಂಗ್ಳೂರಲ್ಲಿ ಇಲ್ಲಿ ಹ್ಯುಮಿಡಿಟಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ. ಇದು ಮೊಸರು. ಇದು ಪನ್ನೀರ್ ಮಾಡಲಿಲ್ವಾ?